ಸರ್ ಇದು ನೆಲಮಂಗಲದಲ್ಲಿ ಮೇಗಳಪೇಟೆ ಕವಾಡಿ ಮಠ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇದು ಪುರಾತನ ದೇವಸ್ಥಾನ. ಸುಮಾರು 150 ವರ್ಷಗಳ ಇತಿಹಾಸ ಇದೆ. ಇದು ಮೈಸೂರು ಮಹಾರಾಜರು ಕೊಟ್ಟಿದ್ದ ಜಾಗದಲ್ಲಿ ಅವರ ಆಸ್ಥಾನದಲ್ಲಿದ್ದ ಶರಫ್ ಬಸಪ್ಪನವರು ಅಧ್ಯಕ್ಷರಾಗಿ ಇದಕ್ಕೆ ದೇವಸ್ಥಾನ ಇಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ದೇವರು ಉದ್ಭವ ಆಗಿದೆ ಅಂತ ಹೇಳ್ಬಿಟ್ಟು ರುದ್ರಪ್ಪ ದೇವಸ್ಥಾನ ಅಂತ ಕೇಳಿಬಿಟ್ಟು ಇಲ್ಲಿ ಕಟ್ಟಿದ್ದಾರೆ. ಆ ಕಟ್ಟಿ ಅವಾಗಿನಿಂದ ಎಲ್ಲ ದೇವಸ್ಥಾನಗಳ ಪೂಜಾ ಕಾರ್ಯಗಳೆಲ್ಲ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರು. ಅದಕ್ಕೊಂದು ದತ್ತಿ ಸಮಿತಿ ಮಾಡಿಬಿಟ್ಟು ಆ ದತ್ತಿ ಸಮಿತಿಯಲ್ಲಿ ಪುರಾತನದಿಂದ ಎಲ್ಲ ಕಾರ್ಯಕ್ರಮಗಳು ಮಾಡಿಬಿಟ್ಟು ಸುತ್ತಮುತ್ತಲರೆಲ್ಲ ಬಂದು ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಅವ್ರ ಬೇಡಿಕೆಗಳೆಲ್ಲ ಈಡೇರ್ತಾ ಇತ್ತು. ಇಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ಜನಗಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಹರಕೆಗಳು ತೀರಿಸ್ಕೊಂಡು ಅವ್ರಿಗೆ ಎಲ್ಲ ಹರಕೆಗಳು ಈಡೇರ್ತವೆ ಅಂತ ಹೇಳ್ಬಿಟ್ಟು ಬರ್ತಾ ಜಾಸ್ತಿ ಜನ ಆದರು. ಆದ್ದರಿಂದ ಇಲ್ಲ ನೆಲಮಂಗಲದಾಗೆಲ್ಲ ಸೇರಿ ಹೊಸದಾಗಿ ಒಂದು ದತ್ತಿ ಸಮಿತಿ ಮಾಡಿ ಆ ದತ್ತಿ ಸಮಿತಿನಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ 2002 ಎಲ್ಲ ಹೊಸದಾಗಿ ಮಾಡಿಬಿಟ್ಟು ಆ ಜಗದ್ಗುರುಗಳು ಎಲ್ಲ ಕರೆಸಿ ಅಲಗೂರು ಸ್ವಾಮಿಗಳು ಆಯ ಹಾಕ್ಕೊಟ್ರು. ಆಯದ ಪ್ರಕಾರ ಎಲ್ಲ ಸೇರಿ 2020 ಜನವರಿನಲ್ಲಿ ಜೀರ್ಣೋದ್ಧಾರ ಉದ್ಘಾಟನೆ ಆಗಿತ್ತು. ಉದ್ಘಾಟನೆ ಆದಮೇಲೆ ನಿರಂತರವಾಗಿ ಎಲ್ಲ ಪೂಜೆಗಳು, ಶ್ರಾವಣ ಮಾಸ ಪೂಜೆಗಳು, ದಸರಾ ಪೂಜೆ, ಕಾರ್ತಿಕ್ ಮಾಸ ಪೂಜೆ, ಧನುರ್ಮಾಸದ ಪೂಜೆ, ಉಗಾದಿ ಹಬ್ಬ, ಶಿವರಾತ್ರಿಯಲ್ಲಿ ವಿಶೇಷವಾಗಿ ತಂಬಿಟ್ಟು ಮಾಡಿ ಸುಮಾರು 5,000 ಜನಕ್ಕೆ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಪ್ರತಿ ತಿಂಗಳು ಉಗಾದಿ ಹಬ್ಬ ಆದಮೇಲೆ 2ನೇ ಮಂಗಳವಾರ ಅದ್ರ ಬೆಳಗ್ಗೆ ತೇರೋತ್ಸವ ಮಾಡ್ತೀವಿ. ಅದಕ್ಕೆ ಸುಮಾರು ಒಂದು 6,000 ಜನ 3 ದಿವಸದಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ ದೀಕ್ಷಾ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದೀವಿ. ಈ ಸುತ್ತಮುತ್ತ ಸ್ವಾಮಿಗಳು ಎಲ್ಲ ಇಲ್ಲಿ ಬಂದು ಅನುಷ್ಠಾನ, ಶ್ರಾವಣದ ಮಾಸದ ಪೂಜೆ, ಇಷ್ಟಲಿಂಗ ಪೂಜೆ, ದೀಕ್ಷಾ ಕಾರ್ಯಕ್ರಮಗಳು, ಉಚಿತ ವಿವಾಹಗಳು ಈ ಕಾರ್ಯಕ್ರಮಗಳಲ್ಲಿ ಈ ಆವರಣದಲ್ಲಿ ಉಚಿತವಾಗಿ ವಿವಾಹಗಳು ಮಾಡ್ಕೊಂಡು ಹೋಗ್ತಾರೆ. ಹುಟ್ಟದ ಹಬ್ಬಗಳು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಶುಭ ಕಾರ್ಯಕ್ರಮಗಳು ಇಲ್ಲಿ ನಾವು ಅವರಿಗೆ ನೆರವು ನೀಡಿ ಮಾಡಿಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಒಂದು ಅನ್ನದಾಸೋಹ ಮಂದಿರ ಸಹ ಇಲ್ಲಿ ಕಟ್ತಾ ಇದ್ದೀವಿ. ಈ ಸಂಬಂಧಪಟ್ಟಂತೆ ಒಂದು ವೀರಭದ್ರೇಶ್ವರ ಪ್ರಾರ್ಥನಾ ಮಂದಿರ ಸಹ ಇಲ್ಲಿದೆ. ರುದ್ರೇಶ್ವರ ಪ್ರಾರ್ಥನಾ ಮಂದಿರ, ವೀರಭದ್ರೇಶ್ವರ ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನಾ ಮಂದಿರ ಇದು ಎಲ್ಲ ನೋಡಿಕೊಂಡು ಎಲ್ಲ ದತ್ತಿ ಸಮಿತಿಯಲ್ಲಿ ಎಲ್ಲರೂ ಸಹಕಾರದಿಂದ ಜೀರ್ಣೋದ್ಧಾರ ಮಾಡ್ಕೊಂಡು ಅಭಿವೃದ್ಧಿಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ. ಇಲ್ಲಿ ಬಂದರೆ ಇಷ್ಟಾರ್ಥಗಳು ಅವ್ರು ಅರ್ಕೆ ಮಾಡ್ಕೊಂಡು ಹೋಗಿ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರೂ ಬರ್ತಾ ಜನಗಳು, ಇನ್ನೂ ಭಕ್ತರು ಜನಗಳು ಇದಕ್ಕೆ ಸುಮಾರು ಭದ್ರಾವತಿ, ಮೈಸೂರು, ಶಿವಮೊಗ್ಗ, ಆದಿವಸಳ್ಳಿ, ತುಮಕೂರು, ಊರ್ಕೆರೆ, ಎಲ್ಲ ಬಾವಿಕೆರೆ, ಜಗಸಂದ್ರ, ಸುತ್ತಮುತ್ತ ಗ್ರಾಮಗಳು, ದೂರದಿಂದ ಗ್ರಾಮಗಳು, ಮೈಸೂರಿಂದ ಎಲ್ಲ ಬರ್ತಾರೆ. ಭದ್ರಾವತಿ ಎಲ್ಲ ದೇವಸ್ಥಾನಗಳೆಲ್ಲ ಆ ಕಡೆಯಿಂದ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಒಂದಿನ ಇದ್ದು ಅವ್ರ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಈಗ DKC ಬಂದಿದ್ರಲ್ಲ, ಅವರೇನಾದರೂ ಅರ್ಕೆ ಗಿರ್ಕೆ ಕಟ್ಕೊಂಡು? ಅದು ಗೊತ್ತಿಲ್ಲ. ಶಿವಕುಮಾರದ್ದು ನಮಗೆ ಅದು ಗೊತ್ತಿಲ್ಲ. ಶಿವಕುಮಾರ್ ಬರ್ತಾರೆ ಅಂತ ಬೆಳಗ್ಗೆ ಹೇಳಿ ನಮಗೆ. ನಾವಿಲ್ಲೆಲ್ಲ ಅವ್ರಿಗೇನೇನು ಬೇಕೋ ವ್ಯವಸ್ಥೆ ಎಲ್ಲ, ಅಲಂಕಾರ, ಪೂಜೆ, ಪುರೋಹಿತರದ್ದು ನಾವೆಲ್ಲ ವ್ಯವಸ್ಥೆ ಮಾಡಿ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ಅಷ್ಟು ಗೊತ್ತು ನಮಗೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಪುಟ್ಟಪ್ಪವ್ರು ಅಂತ. ಇಲ್ಲಿ ಸಹ ಕಾರ್ಯದರ್ಶಿ, ಗೌರವಾಧ್ಯಕ್ಷ ನಟರಾಜು, ಅಧ್ಯಕ್ಷರು ನಾವು. ನಿಮ್ಮ ಹೆಸರು ಮತ್ತೆ? ಪುಟ್ಟಪ್ಪರು, ಸಹ ಕಾರ್ಯದರ್ಶಿ ಆಗಿದ್ದೀರಿ. ಇಲ್ಲಿ ನೋಡ್ಕೊಳ್ತಾ ಇದ್ದೀರಿ ಉಸ್ತುವಾರಿ ಅಷ್ಟೇ. ಅದಕ್ಕೆ ಗಂಗರಾಜು ಮೇಯ್ನು ಧರ್ಮದರ್ಶಿಗಳು. ಗಂಗರಾಜು ಧರ್ಮದರ್ಶಿ ಮತ್ತು ಕಾರ್ಯದರ್ಶಿ. ಅವ್ರು ಬೆಳಗ್ಗೆ ಬಂದೋಗಿ ನನಗೆ ಇಂಥ ಕೆಲಸಗಳು ನೋಡ್ಕೊಳ್ರಿ ಅಂತ ನೋಡ್ಕೊಳ್ತಾ ಇದ್ದೆ. ಕವಾಡಿ ಮಠ ಎಲ್ಲಿದ್ದು? ಕವಾಡಿ ಮಠ ಕವಾಡಿಗರು ಅಂತ ಹೇಳ್ಬಿಟ್ಟು ಕಾಶ್ಮೀರದಿಂದ ಬಂದರು. ಇಲ್ಲಿ ನೆಲೆಸ್ಬಿಟ್ಟು ಅವರು ಹಾಲು ವ್ಯಾಪಾರ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೆ ಕವಾಡಿ ಮಠ ಅಂತ ಹೇಳ್ತಾರೆ. ಕವಾಡಿ ಹಾಲು ವ್ಯಾಪಾರ ಮಾಡಿ ಅವರೆಲ್ಲ ಸೇರ್ಕೊಂಡು ಇದೆಲ್ಲ ದೇವಸ್ಥಾನ ಅವಾಗ ಪುರಾತನ ದೇವಸ್ಥಾನ ಮಾಡಿದ್ದು. ಈ ಲಿಂಗು ಸ್ಥಾಪನೆ ಮಾಡಿದ್ದು ಕಾಶಿಯಿಂದ ತಂದು ಇಲ್ಲಿ ಲಿಂಗು ಸ್ಥಾಪನೆ ಮಾಡಿದ್ರು ಅಂತ ಮಾಡಿದ್ದಾರೆ. ಅದಕ್ಕೆಲ್ಲ ಚೆನ್ನಾಗಿ ಪೂಜಾ ಪುನಸ್ಕಾರಗಳೆಲ್ಲ ನಡೀತಾ ಇದ್ದಾವೆ. ಸರಿ ಸರ್, ಥ್ಯಾಂಕ್ ಯು ಸರ್. ಹರಹ ಓಂ ಶ್ರೀ ಗುರುಭ್ಯೋ ನಮಃ. ಈ ಕವಾಡಿ ಮಠದ ರುದ್ರೇಶ್ವರ ಒಂದು ದೇವಾಲಯದ ಈ ಆವರಣದಲ್ಲಿ ರುದ್ರೇಶ್ವರ ಸ್ವಾಮಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಂಡು, ಮೊದಲಿಗೆ ಈ ಒಂದು ರುದ್ರೇಶ್ವರ ದೇವಸ್ಥಾನವು ಈ ಒಂದು ಇತಿಹಾಸ 200 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಮೊದಲಿಗೆ ಈ ದೇವಸ್ಥಾನದಲ್ಲಿ
ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಈ ಒಂದು 200 ವರ್ಷಗಳ ಹಿಂದೆ ಇಲ್ಲೊಂದು ಬಾವಿ ಇತ್ತು. ಆ ಬಾವಿಯಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿ ಆಗಿರ್ತದೆ. ಸದಾಕಾಲ ಅದನ್ನು ತಾವು ಕೊಂಡು ಇರಿಸಿಕೊಂಡು ನಂತರ ಈ ಒಂದು ಕಲ್ಲಿನ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ನಂತರ ಇಲ್ಲಿ ಚಿಕ್ಕ ದೇವಸ್ಥಾನ ಇತ್ತು, ರುದ್ರಗುಡಿ ಅಂತ ಇತ್ತು. ನಂತರ ನಮ್ಮ ವೀರಶೈವ ಸದ್ಭಾವನಾ ಸಮಾಜದವರು ಒಂದು ದೊಡ್ಡ ಕೊಡುಗೆಯಾಗಿ ಈ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಕಡಿಮೆ ಅಂದರೂ ಕೂಡ ಸುಮಾರು ಒಂದು 7ರಿಂದ 8 ಕೋಟಿ ಒಂದು ಮೊತ್ತದಲ್ಲಿ ವೆಚ್ಚದಲ್ಲಿ ದೇವಸ್ಥಾನದ ನಿರ್ಮಾಣ ಮಾಡಿದ್ದಾರೆ. ನಂತರ ಇಲ್ಲಿ ನಂಜುಂಡೇಶ್ವರ ಸ್ವಾಮಿ, ನಂತರ ಪಾರ್ವತಿ ದೇವಿ, ಮಹಾಗಣಪತಿ ಇರ್ತಕ್ಕಂಥದ್ದು. ಈ ನಂಜುಂಡೇಶ್ವರ ಒಂದು ಲಿಂಗು ಇರ್ತಕ್ಕಂಥದ್ದು ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸದಾಕಾಲ ಇಲ್ಲಿ ಹಲವಾರು ಭಕ್ತರು ಬರ್ತಕ್ಕಂಥದ್ದು. ನಂತರ ಇಲ್ಲಿ ಹಲವಾರು ಭಕ್ತರು ಇಲ್ಲಿ ಮನೆ ದೇವರು ಅಂತ ಪೂಜೆ ಮಾಡಲ್ಪಡ್ತಾರೆ. ಯಾಕಪ್ಪ ಅಂತಂದ್ರೆ 200 ವರ್ಷಗಳ ಕಾಲ ಈ ಕವಾಡಿಗಳ ಒಂದು ಮಂದಿರ ಅಂತಕ್ಕಂಥದ್ದು ಇದು ಸದಾಕಾಲ ಎಲ್ಲರಿಗೂ ಒಳಿತನ ಮಾಡ್ತಕ್ಕಂಥದ್ದು. ರುದ್ರೇಶ್ವರ ಸ್ವಾಮಿ ಅಂತಕ್ಕಂಥನು ಬಹಳ ಪ್ರಭಾವಶಾಲಿ. ಅದೇ ರೀತಿಯಾಗಿ ಈ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಕೂಡ ಇರ್ತಕ್ಕಂಥದ್ದು. ಜಾತಿ ಮತವಿಲ್ಲದೆ ಎಲ್ಲರೂ ಕೂಡ ಬರ್ತಕ್ಕಂಥದ್ದು. ಇದೊಂದು ಮಹಾ ಪ್ರಸಿದ್ಧವಾಗಿರ್ತಕ್ಕಂಥ ತಾಣವಾಗಿದೆ. ನಂತರ ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅಂತಕ್ಕಂಥದ್ದು ಅವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಂತರ ನಮ್ಮ ಒಂದು ವೀರಶೈವ ಪರಂಪರೆಯ ಒಂದು ಜಗದ್ಗುರು ಆಗಿರ್ತಕ್ಕಂಥವರು ಈ ಒಂದು ವೀರಶೈವ ಒಂದು ಮತವನ್ನ ಸಂಸ್ಥಾಪನೆ ಮಾಡ್ತಕ್ಕಂಥವ್ರು ಈ ಜಗದ್ಗುರು ರೇಣುಕಾಚಾರ್ಯ ಅಂತಕ್ಕಂಥವ್ರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಂತರ ಇದನ್ನು ಮುಂದುವರಿಸಿಕೊಂಡು ಬಂದಕ್ಕಂಥವ್ರು ಬಸವೇಶ್ವರರು ಆಗಿರ್ತಕ್ಕಂಥವ್ರು, ಜಗಜ್ಯೋತಿ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೀಗಾಗಿ ಇದೊಂದು ಪ್ರಸಿದ್ಧ ತಾಣವಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಆಗಮಿಸಿ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು. ಇದೇ ರೀತಿಯಾಗಿ ಇಲ್ಲಿ ಹಲವಾರು ಪೂಜಾದಿಗಳು ನಡೆಯುತ್ತವೆ. ಅದೇ ರೀತಿಯಾಗಿ ಒಕ್ಕಲು ಇರ್ತಕ್ಕಂಥದ್ದು ಹಲವಾರು ದಿವಸಗಳಲ್ಲಿ ಬಂದು ಇಲ್ಲಿ ಜವಳ ಹಾಗೂ ಕಾರ್ಯಗಳನ್ನು, ಮದುವೆ ಕಾರ್ಯಗಳನ್ನು, ಹಲವಾರು ಒಂದು ಪೂಜಾ ಕೈಂಕರ್ಯವನ್ನು ಏರ್ಪಡಿಸಿಕೊಂಡು ತಾವು ಈ ದೇವರ ಕೃಪೆಗೆ ಆಶೀರ್ವಾದವನ್ನು ತೆಗೆದು ದೇವರ ಕೃಪೆಗೆ ಒಂದು ಪಾತ್ರರಾಗಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಸದಾಕಾಲ ಎಲ್ಲರಿಗೂ ಒಳಿತಾಗಲಿ. ನನ್ನ ಹೆಸರು ಶಶಿಕುಮಾರ್ ಹಿರೇಮಠ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.